ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಬೆಳಿಗ್ಗೆನೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ನೋಡಿರ್ತಾರೆ ತಮ್ಮನೇಲಲ್ಲಿ. ಎಸ್, ನಮ್ಮ ಪಾಪುವಿಂದ ಇವತ್ತು ಹೊಸಲು ದಾಟ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಸಲ ಅವನು ದಾಟೋದಕ್ಕೆ ಹೋಗಿದ್ದಾನೆ, ಟ್ರೈ ಮಾಡಿದ್ದಾನೆ. ಬಟ್ ನಾವೇ ಎತ್ಕೊಂಡು ಬಂದುಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ದಿನ ನೋಡಿ ಹೊಸಲು ದಾಟಿಸ್ಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ನಮ್ಮ ಕಡೆ ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಯಾರಿಗೂ ಮಾಡಿಲ್ಲ. ಬಟ್ ಮಾಡಬೇಕು ಅಂತ ಹೇಳ್ತಾರಲ್ಲ ತುಂಬ ಜನ, ಹಾಗಾಗಿ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಚಂದುಗೂ ಮಾಡಿಸು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತೇ ಮಾಡಿಸೋಣ ಅಂತೇಳಿ, ಇವತ್ತು ಶುಕ್ರವಾರ, ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದಾಟ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಟೆಂಪಲ್ಗೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ದಾಟ್ಸೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿದೆ ಆಲ್ರೆಡಿ. ಸೊ ಇವಾಗ ಪಾಪು ಮತ್ತು ಚಂದು ವಾಕಿಂಗ್ ಹೋಗಿದ್ದಾರೆ. ಸೊ ಅವರು ಬೆಳಿಗ್ಗೆ ಎದ್ದು ನನಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವ್ನು ಎದ್ಬಿಡ್ತಾನೆ. ನಾವು ಎದ್ದಾಗಲೇ ಅವನು ಎದ್ಬಿಡ್ತಾನೆ. ಸೊ ಹಾಗಾಗಿ ಅವ್ನು ಎದ್ದಿದ ತಕ್ಷಣ ಅವ್ರು ಕರ್ಕೊಂಡು ಹೋಗಿಬಿಡ್ತಾರೆ. ಅದಾದಮೇಲೆ ನಾನು ಕೆಲಸ ಮಾಡ್ಕೊಂಡು ಆದಮೇಲೆ ಕರ್ಕೊಂಡ್ಬರ್ತಾರೆ. ಸೊ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಟೆಂಪಲ್ಗೆ ಹೋಗಿ ಅದಾದಮೇಲೆ ಬಂದು ಹೊಸಲು ದಾಟಿಸ್ಬೇಕು. ನೋಡೋಣ ಹೆಂಗೆ ಮಾಡ್ತಾನೆ ಅಂತೇಳಿ. ಸೊ ಇವತ್ತು ಸ್ವಲ್ಪ ಬೆಳಿಗ್ಗೆನೇ ಬೇಗ ಎದ್ದು ಫಸ್ಟೇ ತಿಂಡಿನ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ವಿ, ಅದನ್ನು ಮಡಚಿಟ್ಟಿರಲಿಲ್ಲ. ಸೊ ಅದು ಸ್ವಲ್ಪ ಮಡಚಿಟ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ತೇವ ಹಂಗೆ ಇತ್ತು, ಹಾಗಾಗಿ ಅದನ್ನು ಹಾರಾಕ್ಬಿಡೋಣ ಅಂತ ಹೇಳಿಬಿಟ್ಟು ಮತ್ತೆ ಬಟ್ಟೆನ ಹಾರಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ಚಂದು ವಾಕಿಂಗ್ ಹೋಗ್ಬಿಟ್ಟು ಪಾಪುನೂ ಕರ್ಕೊಂಡು ಬಂದರು. ಅದಾದಮೇಲೆ ಅವರು ಪಾಪು ನೋಡ್ಕೊತಾ ಇದ್ರು. ಅವನು ಆಲ್ರೆಡಿ ದಾಟೋದಕ್ಕೆ ರೆಡಿ ಆಗಿಬಿಟ್ಟಿದ್ದ ಹೊಸಲನ್ನ. ಸೊ ನಾವೇ ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಎತ್ಕೊಂಡೋಗಿ ಅವ್ರ ಹತ್ರ ಕೊಟ್ಬಿಟ್ಟು ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಬಿಟ್ಟೆ. ಆ್ಯಕ್ಚುಲಿ ಮನೆ ಒರೆಸ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ, ಫುಲ್ಲು ಮನೆ ಒರೆಸೋದಕ್ಕೆ. ಸೊ ನೀಟಾಗಿ ಎಲ್ಲ ಮನೆ ಒರೆಸ್ಕೊಂಬಿಟ್ಟು ಅದಾದಮೇಲೆ ಕಿಚನಲ್ಲಿ ಹಂಗೆ ಬಿಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಮನೆಯೆಲ್ಲ ಒರೆಸಾದ್ಮೇಲೆ ಅಂತ ಹೇಳಿಬಿಟ್ಟು ಸೊ ಬೆಳಿಗ್ಗೆ ತಿಂಡಿ ಮಾಡಿದ್ದೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ನೀಟಾಗಿ ಎತ್ತಿ ಅದನ್ನು ಕ್ಲೀನ್ ಮಾಡಿಕೊಂಡೆ. ನನಗೆ ಫಸ್ಟು ಕಿಚನ್ ಕ್ಲೀನಾಗಿರಬೇಕು ಯಾವಾಗಲೂ ಅಷ್ಟೇ. ಕಿಚನ್ ಕ್ಲೀನಾಗಿದ್ದರೆ ನನಗೆ ಖುಷಿ. ಒಂದು ಪಾತ್ರೆ ಇದ್ರೂ ನನಗೆ ಇರಿಟೇಟ್ ಆಗ್ತಾ ಇರುತ್ತೆ, ಅದನ್ನು ತೊಳಿಬೇಕು ಅನಿಸ್ತಾ ಇರುತ್ತೆ. ಸೊ ಎಲ್ಲ ನೀಟಾಗಿ ಎತ್ತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ಇನ್ನು ದೇವ್ರ ಮನೆ ಹೊರಿಸಿರ್ಲಿಲ್ಲ, ಸ್ನಾನ ಮಾಡಾದ್ಮೇಲೆ ಹೊರ್ಸೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅದನ್ನು ದೇವ್ರ ಮನೆಯೂ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹೊಸಲು ಹೊರಿಸಿ ಹೊಸಲಿಗೆ ಪೂಜೆ ಮಾಡಬೇಕು ಫಸ್ಟು ಅಲ್ವಾ. ಸೊ ಹಾಗಾಗಿ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ಅಲ್ಲಿಗೆ ಹೊಸಲು ಪೂಜೆ ಮಾಡ್ಕೊಂಡ್ಬಿಟ್ಟೆ ಫಸ್ಟು. ಅದಾದಮೇಲೆ ನೆಕ್ಸ್ಟು ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಇವಾಗ ತೋರಿಸಿದ್ನಲ್ಲ ಬಳೆ, ಅದನ್ನು ಚಂದು ಕೊಡಿಸಿದ್ರು. ಇಲ್ಲೇ ಜಾತ್ರೆ ನಡೆದಿತ್ತು ಇಲ್ಲಿ ನಮ್ಮ ಮನೆ ಹತ್ರ, ಅಲ್ಲಿ. ಬಟ್ ಅದನ್ನು ಹಾಕ್ಕೊಂಡೇ ಇರಲಿಲ್ಲ, ಇವಾಗ ಸಿಕ್ತು. ಸೊ ಹಂಗೆ ದೇವ್ರ ಮನೆಯಲ್ಲೇ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ತಿಂಡಿ ತಿಂದ್ಬಿಟ್ಟೆ ನಾನು. ಯಾಕೋ ಸುಸ್ತಾಗ್ತದೆ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಅದಾದಮೇಲೆ ಸ್ಟುಡಿಯೋ ಹತ್ರ ಹೋಗಿ ವೆಯ್ಟ್ ಮಾಡ್ತಿದ್ವಿ ಚಂದು ಬರಲಿ ಅಂತ ಹೇಳ್ಬಿಟ್ಟು. ಅವರು ಒಂದು ವೀಡಿಯೋ ಇದೆ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅದಾದಮೇಲೆ ಅವರು ಬಂದರು. ಸೊ ನಾವು ಹೊರಟಿದ್ದು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಿದ್ದಂಗೆ ಆಲ್ರೆಡಿ ಸ್ವಲ್ಪ ಮೋಡ ಆಗಿತ್ತು, ಮಳೆ ಬರೋ ಥರ. ಇವತ್ತು ಕೊನೆ ಆಷಾಢ ಶುಕ್ರವಾರ ಬೇರೆ, ಸೊ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ. ಆ್ಯಕ್ಚುಲಿ ರಶ್ ಇತ್ತು. ಸೊ ಹಾಗಾಗಿ ಪಾಪು ಇದೆ, ನೀವು ಇಲ್ಲಿ 50 ರೂಪೀಸ್ ಟಿಕೆಟ್ ಕೊಡ್ತಾರೆ, ನೀವು ತೊಗೊಂಡು ಹೋಗಿ ಬೇಗ ಹೋಗ್ಬೋದು ಅಂತ ಹೇಳಿದ್ರು. ಅದಾದಮೇಲೆ ತೊಗೊಳೋದಕ್ಕೆ ಅಂತ ಹೋಗಿದ್ವಿ. ಅಷ್ಟರಲ್ಲಿ ಇಲ್ಲಿ ಹೋಗ್ತಿದ್ದಾರಲ್ಲ ಇವ್ರು ಸಿಕ್ಕಿ ಬನ್ನಿ ಟಿಕೆಟ್ ತೊಗೋಬೇಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ನಾವು ಅವ್ರ ಹಿಂದೆ ಹೋದ್ವಿ. ನಿಜವಾಗ್ಲೂ ಅಲ್ಲಿ ಹೋಗಿ ದೇವ್ರ ಮುಂದೆನೇ ಕರ್ಕೊಂಡು ಹೋದರು, ದೇವ್ರ ಹತ್ರನೇ ಕರ್ಕೊಂಡೋಗಿ ಕೂರಿಸಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಮ್ಮನ ಮೇಲಿದ್ದು ಹೂವಿನ ಹಾರನ ನನ್ನ ಮಗನ ಕತ್ತಿಗೆ ಹಾಕಿದ್ರು, ಮತ್ತು ನಮ್ಮ ಚಂದುಗೂ ಕೊಟ್ಟರು, ನನಗೂ ಹೂ ಕೊಟ್ಟರು. ಒಂಥರ ಕಣ್ಣು ತುಂಬ್ಕೊಂಬಿಟ್ಟೆ ನಾನಂತೂ. ಚಂದನೂ ಒಂದು ಸೆಕೆಂಡ್ ಕಣ್ಣು ತುಂಬ್ಕೊಂಡ್ರು ಅನಿಸುತ್ತೆ, ಅಷ್ಟು ಖುಷಿ ಆಯಿತು. ದೇವ್ರೇ ಕಳಿಸಿದ್ರೇನೋ ಇವ್ರನ್ನ ಅಂತ ಅನ್ನಿಸ್ತು. ಅಲ್ಲಿಂದ ಅವರು ಪ್ರಸಾದಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ನಾವು ಇಲ್ಲಿ ಪ್ರಸಾದ ಕೊಡಲ್ವಲ್ಲ ಅಂತ ಅಂದ್ಕೊತಾ ಇದ್ವಿ. ಅಲ್ಲಿ ಗುರುಕುಲ ಇದೆ, ಅಲ್ಲಿ ಕರ್ಕೊಂಡು ಹೋದರು, ಅಲ್ಲಿ ಪ್ರಸಾದ ಕೊಟ್ಟರು. ಚಂದು ಬೇರೆ ಹಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಆಚೆ ಬಂದ್ವಿ. ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ನಂಗೆ ನಿಜವಾಗ್ಲೂ ಅನಿಸ್ತು, ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮನ್ನು ಕರ್ಕೊಂಡು ಹೋದರು, ದರ್ಶನ ಮಾಡಿಸಿದ್ರು ಅಷ್ಟು ಚೆನ್ನಾಗಿ. ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದಾರಲ್ಲ ಅಂತ. ಸೊ ಚಂದು ಇರು ನಾನು ಮಾತಾಡ್ಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದರು. ಅದಾದಮೇಲೆ ನಾವು ಅವ್ರಿಗೆ ಬಾಯ್ ಹೇಳಿಬಿಟ್ಟು ಇಲ್ಲಿ ಬಂದಾಗೆಲ್ಲ ಚಂದು ಕರ್ಪೂರ ಹಚ್ತಾರೆ. ಸೊ ಆ್ಯಕ್ಚುಲಿ ಪಾಪುನ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಅನಿಸುತ್ತೆ. ಮುಂಚೆ ನಾವಿಬ್ಬರು ಅವಾಗವಾಗ ಬರ್ತಾನೆ ಇರ್ತಿದ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು, ಕರ್ಪೂರ ಹಚ್ಬಿಟ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಟ್ ಸ್ವಲ್ಪ ಜಾಸ್ತಿನೇ ಆಗೋಯಿತು ಮಳೆ.
ಪಾಪಗೆ ಇನ್ನೇನು ನೆಂದರೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಹೊರಟ್ವಿ. ಅವ್ನಿಗೆ ಆಲ್ರೆಡಿ ಕಣ್ಣೆಲ್ಲ ಒಸ್ಕೊಂಡು ಫುಲ್ ರೆಡ್ಡಾಗಿ ಹೋಗ್ಬಿಟ್ಟಿತ್ತು ಕಣ್ಣು. ಇಲ್ಲೇ ಬತ್ತು ಹೋಗೋ ನಡಿ. ಬಾರಮ್ಮ ಆಯ್ತು, ಹೊಳ್ಬಾರ್ದು ಎಲ್ಲೋಗ್ಬಿಡ್ತು ಅಪ್ಪ ನಿಂಬಿಟ್ಬಿಟ್ಟು ಬಣ್ಣೆ ಬರ್ತೈತೆ, ಕಣ್ಣೀರು ಬರ್ತೈತೆ ನನ್ನ ಮಗಂಗೆ. 2 ನಿಮಿಷಕ್ಕೆ ಎಷ್ಟು ಜೋರಾಗಿ ಹೇಳ್ತೀಯ ಪಾಪ? ನನ್ನ ಆಯ್ತು ಏಟು ನಮಗೆ ರೇಟ್ ಅಯ್ಯಪ್ಪ 2 ನಿಮಿಷಕ್ಕೆ ಫುಲ್ ಹಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಅವರು ಜಸ್ಟ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ, ಅದನ್ನು ತೊಗೊಂಬರೋಷ್ಟಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅವ್ರು ಬಂದು ಎತ್ಕೊಂಡ್ಮೇಲೆ ಸುಮ್ಮನಾದ. ಅಯ್ಯೋ ಇವಾಗಂತೂ 2 ನಿಮಿಷ ಆ ಕಡೆ ಈ ಕಡೆ ಹೋಗಂಗಿಲ್ಲ, ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಡೈರೆಕ್ಟು ನಾವು ಮನೆಗೆ ಬಂದ್ವಿ. ಸೊ ಅವರು ನನಗೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಸ್ಟುಡಿಯೋಗೆ ಹೋದರು. ನಾನು ಸ್ವಲ್ಪ ಸ್ವೀಟ್ ಪೊಟೊಟೊ ಇದೆ, ಪಾಪಗೆ ಬೇಯಿಸ್ಕೊಂಬರ್ತೀನಿ ನಿಮಗೂ ಅಂತ ಹೇಳಿಬಿಟ್ಟು ಅದನ್ನು ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗೋಕ್ಕೆ ರೆಡಿ ಆದೆ. ಅಷ್ಟರೊಳಗೆ ಜೋರು ಮಳೆ ಬಂತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಹೋದೆ. ಅಲ್ಲಿಗೆ ಹೋಗೋಷ್ಟರೊಳಗಡೆ ಆಲ್ರೆಡಿ ಚಂದು ರೆಡಿಯಾಗಿ ನಿಂತ್ಬಿಟ್ಟಿದ್ರು. ನನಗೆ ಮೂವಿಗೆ ಹೋಗೋದಿದೆ ಅಂತ ಬೆಳಿಗ್ಗೆನೇ ಹೇಳಿದರು. ನನಗೆ ಅಯೋಗ್ಯ 2 ಮೂವಿ ಇದೆ, ಹೋಗಬೇಕು ಅಂತ ಹೇಳಿಬಿಟ್ಟು ಅವ್ರು ಆಲ್ರೆಡಿ ರೆಡಿಯಾಗಿ ನಿಂತಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರು ಹೋದರು. ಅದಾದಮೇಲೆ ನಾವು ಮನೆಗೆ ಹೋಗೋಣ, ಇನ್ನೇನು ಅವ್ರು ಹೋದ್ರಲ್ಲ ಅಂತ ಹೇಳ್ಬಿಟ್ಟು ಸ್ಟುಡಿಯೋಯಿಂದ ಹೋಗೋದಕ್ಕೆ ನೋಡ್ತೀವಿ, ಕೀನೇ ಇಲ್ಲ. ಫುಲ್ ಕೀನ ಚಂದನೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಗಾಡಿಯಲ್ಲಿ. ಅಯ್ಯೋ ಫೋನ್ ಮಾಡಿದೆ, ಈ ಥರ ಕೀ ಇಲ್ಲ ಅಂತ ಹೇಳಿಬಿಟ್ಟು ಅವರು ನಾವು ಆಲ್ರೆಡಿ ಮೂವಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಇಂಟರ್ವಲ್ಲಲ್ಲಿ ಏನಾದರೂ ತಂದುಕೊಡೋದಕ್ಕಾಗತ್ತಾ ಅಂತ ಕೇಳಿದೆ. ಆಗೋದೇ ಇಲ್ಲ, ತುಂಬ ದೂರ ಇದ್ದೀವಿ ಅಂತ ಹೇಳಿದ್ರು. ಅಯ್ಯೋ ದೇವರೇ ಏನಪ್ಪ ಮಾಡೋದು, ಮಿನಿಮಮ್ 3 hours ಆಗುತ್ತೆ. ಅಷ್ಟೊತ್ತವರೆಗೂ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಅದಾದಮೇಲೆ ನೋಡೋಣ ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡು ಪಾಪುನೂ ಕರ್ಕೊಂಡು ಆಚೆ ಹೊರಟ್ವಿ. ಖುಷಿಯಾಗೋಗಿದ್ದ ಗಾಡಿ ಹೋಗ್ತಾ ಇರೋದಕ್ಕೆ. ಸೊ ಹಂಗೆ ಶೇರ್ ಮಾಡಿ ಕಾಣಿಸ್ತು. ಸೊ ನೋಡೋಣ ಒಳಗಡೆ ಹೋಗಿ ಅಲ್ಲಿ ಹೋಗಿ ಒಂದು ಹೇಳ್ಬಿಟ್ಟು ಒಳಗಡೆ ಹೋಗ್ತೀವಿ. ಸುಮ್ಮನೆ ನೋಡೋಣ ಏನಾದರೂ ಅಂತ ನೋಡ್ತಾ ಇದ್ವಿ. ನಮಗೆ ಏನೂ ಇಷ್ಟ ಆಗಲಿಲ್ಲ. ಸೊ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲಿಂದ ಸೊ ಹೋಗ್ಬಿಟ್ಟು ಬರೋಣ ಇವತ್ತು ಅಂತ ಹೇಳ್ಬಿಟ್ಟು ಹಂಗೆ ಜುಡಿಯೋಗೆ ಹೋಗ್ತಾ ಇರಬೇಕಾದ್ರೆ ಈಸಿ ಬೈ ಸಿಕ್ತು. ಅಲ್ಲೂ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಜಸ್ಟ್ ಹಂಗೆ ನೋಡಿದ್ವಿ. ಅಲ್ಲೂ ಏನೂ ಇಷ್ಟ ಆಗಲಿಲ್ಲ. ಅದಾದಮೇಲೆ ಜುಡಿಯೋಗೆ ಹೋದೆ, ಅಲ್ಲೂ ನಂಗೆ ಬೇಕಾಗಿದ್ದೇನೂ ಸಿಗಲಿಲ್ಲ. ಅಷ್ಟರಲ್ಲಿ ಚಂದು ಬಂದರು. ಸೊ ಫುಲ್ ಬೈತಾಯಿದ್ರು, ಏನು ಪಾಪುನೆಲ್ಲ ಕರ್ಕೊಂಡು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೈಸ್ಕೊಂಡು ಅದಾದಮೇಲೆ ಅವರೇ ಗಾಡೀಲಿ ಕರ್ಕೊಂಡು ಬಂದರು ಮನೆಗೆ. ಸೊ ಇವತ್ತಿಂದ ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು ಕೀ ಇಲ್ಲದೆ ಇರೋ ಕಾರಣದಿಂದ. ಸೊ ಆಲ್ರೆಡಿ ಟೈಮು 9 ಗಂಟೆ ಆಗೋಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಅಷ್ಟಿನಲ್ಲಿ ಈ ಒಂದು ವಿಡಿಯೋನ ಎಂಡ್ ಮಾಡೋದಕ್ಕೆ ಇವಾಗ ನನಗೆ ಟೈಮ್ ಸಿಕ್ಕಿದೆ. ಸೊ ಕೀ ಇರಲಿಲ್ಲ ಮಧ್ಯದಲ್ಲಿ, ಆಮೇಲೆ ಚಂದು ಬರೋದು ಲೇಟ್ ಆಯಿತು. ಆ್ಯಕ್ಚುಲಿ ಇವತ್ತು ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಸೊ ಬೆಳಿಗ್ಗೆನೇ ಇವನಿಗೆ ಫಸ್ಟು ಹೊಸಲು ದಾಟೋ ಶಾಸ್ತ್ರನ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದಾಗಲೇ ಇಲ್ಲ. ಬಟ್ ಇನ್ನೊಂದು ಥರ ಖುಷಿ ಆಯಿತು. ದೇವಸ್ಥಾನದಲ್ಲಿ ಆ ಥರ ಎಲ್ಲ ನಡೆದಿದ್ದು ಏನೋ ಬೈ ಆಕ್ಸಿಡೆಂಟ್ ಅಂದರೆ ಅಚಾನಕವಾಗಿ ನಡೆದಿದ್ದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಆ ಖುಷಿಯಲ್ಲಿ ಸೊ ಇದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಸೊ ನಾಳೆ ಅವನಿಗೆ ಆ ಶಾಸ್ತ್ರನ ಮುಗಿಸ್ತೀವಿ. ಅದಾದಮೇಲೆ ನೋಡೋಣ. ಆ್ಯಕ್ಚುಲಿ ಫುಲ್ ದಾಟಬೇಕು ಮಕ್ಕಳು, ಹೊಸ್ಲನ್ನ ಅರ್ಧ ದಾಟಬಾರ್ದಂತೆ. ಸೊ ನೋಡೋಣ ಅವನು ಹೆಂಗೆ ದಾಟ್ತಾನೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟು ಆ ಹೊಸ್ಲು ದಾಟೋ ಶಾಸ್ತ್ರ ಇದೆಯಲ್ಲ ಅದನ್ನು ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ